ಈಸ್ ಇದು ಶಿಷ್ಯ ಆಫ್ ಜಯಂತ್ ಕಾಯ್ಕಿನಿ. ಸೊ ಅವ್ರು ಬರೆಯೋ ಸ್ಟೈಲ್ ಎಲ್ಲ ಹಂಗೆ ಇರುತ್ತೆ. ಆ್ಯಂಡ್ ಜಯಂತ್ ಯೂಸ್ ಟು ಪ್ರಮೋಟ್ ಹಿಮ್ ಲಾಟ್. ಸರ್ ನಾನು ಮೇಕಿಂಗ್ ಏನಂದರೆ ನಾನು ಭಾಳ ತಲೆ ಕೆಡ್ಸ್ಕೊತೀನಿ ಆ್ಯಕ್ಚುಲಿ. ನನಗೆ ಇವತ್ತು ಸರ್ ನಾವು ಮಾಡ್ತಾನೇ ಇದ್ದೀವಿ ಪ್ರಾಜೆಕ್ಟ್ಸು, ನಮಗೊಂದು ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ. ಬಟ್ ಎಲ್ಲ ಹಿಟ್ ಫಿಲಿಮ್ಸೇ ನಂದು ಆಲ್ಮೋಸ್ಟ್ ಆಲು. ಬಟ್ ನಾನು ಅಂದ್ಕೊಂಡಂಗೆ ಸ್ಯಾಟಿಸ್ಫೈ ಆಗಿಲ್ಲ. ಆಡಿಯನ್ಸ್ ಇವಾಗ ದೇ ಸ್ಪೆಂಡಿಂಗ್ ಹಂಡ್ರೆಡ್ಸ್ ಆಫ್ ರುಪೀಸ್ ಆ್ಯಂಡ್ ಗೋಯಿಂಗ್ ಟು ಥಿಯೇಟರ್. ಓಕೆ, ಅಲ್ಲಿ ಕೂತ್ಕೊಂಡು ದೇ ವಾಂಟ್ ಟು ಸಿಟ್ ಫಾರ್ 2 hours and 10 minutes ಆ್ಯಂಡ್ ಕಮ್ ಔಟ್ ಎಂಟರ್ಟೈನ್. ಏನು ಕೊಡ್ತಾ ಇದೆಯಾ ಗುರು, ನನಗೆ ಮಜಾ ಕೊಡ್ತಾ ಇದೆಯಾ ಫಿಲಿಮಲ್ಲಿ? ನನ್ನ ಮುಂದೆ ಏನು ಹೇಳ್ತೀಯ ಹೇಳು ಅಷ್ಟೇ. ನನಗೆ ಎಂಟರ್ಟೈನ್ ಮಾಡು. ಗುರುವಾರದ ನೈಟು ಆ ಮನುಷ್ಯ ಏನೂ ಇರಲ್ಲ. ಶುಕ್ರವಾರದ ಸಂಜೆ ಹೊತ್ತಿಗೆ ಅವನೊಬ್ಬ ಬಿಗ್ ಸ್ಟಾರ್ ಆಗಿರ್ತಾನೆ. ಆಮೇಲೆ ಬರೀ 6 ತಿಂಗಳು 7 ತಿಂಗಳು ಕೆಲಸ ಮಾಡಿರ್ತೀವಿ. ಮೇಲಾಗಿ ಅಂದರೆ ಯಾವುದೂ ಕೂಡ ನೀವು ಹೇಳಿದಂಗೆ ಪ್ಲ್ಯಾನ್ ಪ್ರಕಾರ ಆಗೋದಿಲ್ಲ, ಅದು ತಾನೇ ಆ ವ್ಯಕ್ತಿಗಳ ಮೂಲಕ ಆಗಬೇಕು. ಆಮೇಲೆ ಮೊನ್ನೆ ನನಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ ಒಂದು ಪಾಯಿಂಟ್ ಹೇಳ್ತಾರೆ. ಮ್ಯೂಸಿಕ್ ಹೇಗೆ ಅಂತಂದರೆ ನಾವೇ ಸ್ಪೇಸ್ ಮಾಡ್ಕೊಂಡು ಹೋಗಿ ಅದನ್ನು ಫಿಲಪ್ ಮಾಡಿ ನಮ್ಮ ಸ್ಕೋರ್ ನಾವು ಮಾಡಿಬಿಡಬೇಕು. ಕೆಲವೊಂದು ಸರಿ ನಮಗೆ ಅದು ಆ ಗ್ರಾಫನ್ನ ಕಾಣಿಸೋಂಗೆ ಮಾಡುತ್ತೆ ಅಂತಂದರು. ಇಲ್ಲಿ ತುಂಬ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಪ್ರಣಯಮಲ್ಲಿ. ಹುಡುಕೋದು ಮಾಡೋದು, ನೀಟಾಗಿ ಫಿಲಪ್ ಮಾಡೋದು. ಹೌದು, ಕರೆಕ್ಟ್. ಆಮೇಲೆ ಎಲ್ಲ ಸಾಂಗ್ಸಲ್ಲೂ ಲಿರಿಕ್ಸ್ ತುಂಬ ಚೆನ್ನಾಗಿ ಬಂದಿದೆ, ಸಾಹಿತ್ಯ. ಬಿಕಾಸ್ ಸ್ಪೇಸ್ ಕೊಟ್ಟರೆ ಆ್ಯಂಡ್ ಇದರಲ್ಲಿ ಫೇರ್ಲಿ ನ್ಯೂ ಲಿರಿಸಿಸ್ಟು ಬರೆದಿದ್ದಾರೆ. ಚಿನ್ಮಯ್ ಭಾವಿಕರಿ ಅಂತ, ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈಸ್ ಇದು ಶಿಷ್ಯ ಆಫ್ ಜಯಂತ್ ಕಾಯ್ಕಿನಿ. ಸೊ ಅವ್ರು ಬರೆಯೋ ಸ್ಟೈಲ್ ಎಲ್ಲ ಹಂಗೆ ಇರುತ್ತೆ. ಆ್ಯಂಡ್ ಜಯಂತ್ ಯೂಸ್ ಟು ಪ್ರಮೋಟ್ ಹಿಮ್ ಲಾಟ್. ಸೊ ನೀವು ಹೇಳಿದ ಕರೆಕ್ಟ್. ಚಿನ್ಮಯ್ಗೆ ಒಂದು ಕರೆಕ್ಟಾಗಿ ಅವರು ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ಚಿನ್ಮಯ್ ಭಾವಿಕೆರೆ ಅಂದ್ಬಿಟ್ಟು, ಸೊ ನಮ್ಮ ಕ್ಲೋಸ್ ಫ್ರೆಂಡು ಜೊತೆಗೆ ಇದರಲ್ಲಿ ಒಂದು ಸಾಂಗ್ ಬರೆದಿದ್ದಾರೆ. ಅದನ್ನು ಎಲ್ಲರೂ ಕೇಳ್ತಾರೆ. ನನಗೆ ಆ್ಯಕ್ಚುಲಿ ಅದನ್ನು ಕೇಳ್ತಾರೆ, ಸರ್ ಯಾರು ಜಯಂತ್ ಸರ್ ಬರೆದ್ರ ಜಯಂತ್ ಸರ್ ಅವ್ರ ಸ್ಟೈಲಲ್ಲೇ ಇದೆ. ಬಟ್ ಭಾಳ ಚೆನ್ನಾಗಿ ಬರುತ್ತೆ, ಅವ್ರ ಸ್ಟೈಲಲ್ಲೇ ಇದೆ ಅದು. ಬಳಸುವಂಥ ಸಾಹಿತ್ಯ ಆ ಫ್ಲೋ ನೋಡಿದಾಗ ಇವ್ರು ಬರ್ದಿರ್ಬೋದೇನೋ. ಹೌದು, ಕರೆಕ್ಟ್. ಪ್ರಾಸಬದ್ಧವಾಗಿ ಬರೆದಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ಭಾಳ ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ತುಂಬ ಚೆನ್ನಾಗಿ ಲ್ಯಾಂಡ್ ಆಗಿದೆ ಅದರಲ್ಲಿ ಲಿರಿಕ್ಸು. ಆ್ಯಂಡ್ ಮೇಕಿಂಗ್ ಬಗ್ಗೆ ಸರ್, ಅಂದರೆ ಪರಮೇಶ್ ಅವರು ಯೂಶಲಿ ಮಾಡೋಂಥ ಪ್ರಾಜೆಕ್ಟ್ಗಳು ತುಂಬ ಚೆನ್ನಾಗಿರುತ್ತವೆ, ಮೇಕಿಂಗು ಸಕ್ಕತ್ತಿ ಅಂತಾರೆ. ಆ ಮೇಕಿಂಗ್ ಬಗ್ಗೆ ನಿಮ್ಮ ಕಡೆಯಿಂದ ನಂಗೆ ಒಂದಷ್ಟು ಕ್ವಶನ್ಸ್. ಸರ್ ನಾನು ಮೇಕಿಂಗ್ ಏನಂದರೆ ನಾನು ಭಾಳ ತಲೆ ಕೆಡ್ಸ್ಕೊತೀನಿ ಆ್ಯಕ್ಚುಲಿ. ನನಗೆ ನಾನಿದನ್ನು 9ನೇ ಸಿನಿಮಾ, ಪ್ರಣಯಂ ನಂದು 9th ಪ್ರಾಜೆಕ್ಟು. ನಂದು ಹಳೆ ಫಿಲಿಮ್ಸ್ ಎಲ್ಲ ನೋಡಿ, ನಂದು ಫಸ್ಟ್ ಪ್ರಾಜೆಕ್ಟು ಸೆಕೆಂಡ್ ಪ್ರಾಜೆಕ್ಟ್ ಬಿಟ್ಟರೆ ಪಲ್ಲಕ್ಕಿಯಿಂದ ನಂದು ಕೆರಿಯರ್ ನಾನು ಅದ್ರ ಬಗ್ಗೆ ಜಾಸ್ತಿ ಒಲವಿಟ್ಕೊಂಡು ಮಾಡಿದ್ದೀನಿ. ಬಟ್ ನನಗೇನು ಟೇಬಲ್ ಮೇಲೆ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು. ಕಾಸ್ಟ್ಯೂಮ್ ಅಲ್ಲಿ ಸ್ಟಿಚ್ ಮಾಡಿ ರೆಡಿ ಇರಬೇಕು, ಪ್ರಾಪರ್ ಇರಬೇಕು. ಇದರಲ್ಲಿ ಒಂದು ಮಡಿಕೇರಿಗೆ ಒಂದು ಸೆಟ್ ಹಾಕಿದ್ದೀವಿ ಮಡಿಕೇರಿಲಿ. ಅಂದರೆ ಆಲ್ರೆಡಿ ಬಿಲ್ಡಿಂಗ್ ಇದೆ, ಒಳಗಡೆ ಏನು ಜಾಸ್ತಿ ಪ್ರಾಪರ್ಟೀಸ್ ಇರಲಿಲ್ಲ. ನೀವು ನಂಬ್ತಿರೋ ಇಲ್ವೋ, ಆ್ಯಂಗರ್ ಕೂಡ, ಒಂದು ಬಟ್ಟೆ ಹಾಕೋ ಆ್ಯಂಗರ್ ಕೂಡ ಎಷ್ಟು ಬೇಕು ಇಷ್ಟು ಬೇಕು ಅದನ್ನು ಕೂಡ ಲೀಸ್ಟ್ ಮಾಡಿಕೊಂಡು ಪ್ರಾಪರ್ಟೀಸ್ನ ಒಂದು ಲಾರಿಲಿ ತುಂಬ್ಕೊಂಡೋಗಿ ಅಲ್ಲಿ ಕೆಳಗಡೆ 14 kilometers ಒಳಗಡೆ ಹೋಗಲ್ಲ, ಅಲ್ಲಿ ಜೀಪಿಂದ ಶಿಫ್ಟ್ ಮಾಡಿದ್ದೀವಿ ಎಲ್ಲನೂ. ಸೊ ನನಗೆ ಆ ಥರ ಕ್ಲೀನಾಗಿರಬೇಕು, ಬ್ಲೂ ಪ್ರಿಂಟ್ ರೆಡಿ ಇರಬೇಕು. ಸರ್ ನಾವು ಮಾಡ್ತಾನೇ ಇದ್ದೀವಿ ಪ್ರಾಜೆಕ್ಟ್ಸು, ನಮಗೊಂದು ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ. ಬಟ್ ಎಲ್ಲ ಹಿಟ್ ಫಿಲಿಮ್ಸೇ ನಂದು ಆಲ್ಮೋಸ್ಟ್ ಆಲು. ಬಟ್ ನಾನು ಅಂದ್ಕೊಂಡಂಗೆ ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ಆದರೆ ಮತ್ತೆ ನಾವು 9 ಪಿಕ್ಚರ್ ಮಾಡಿದ್ದೀವಿ. ಹಿಂತಿರುಗಿ ನೋಡಿದಾಗ 9th ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ 8 ಪ್ರಾಜೆಕ್ಟ್ ಮಾಡಿದ್ದೀನಲ್ಲ, ಅದರಲ್ಲಿ ಮಿಸ್ಟೇಕ್ ಇದರಲ್ಲಿ ಯಾವುದೂ ಇರಬಾರ್ದು. ಇದರಲ್ಲಿ ಇರ್ಬೋದೇನೋ ಮಿಸ್ಟೇಕ್, ಗೊತ್ತಿಲ್ಲ ನನಗೆ. ಬಟ್ ಆ ಮಿಸ್ಟೇಕ್ಸ್ ಯಾವುದೂ ಇರಬಾರ್ದು. ಅದಕ್ಕೆ ನಾನು ಟೆಕ್ನಿಷಿಯನ್ಸ್ ಆಗಲಿ, ಒಂದೊಂದು ಕ್ಯಾರೆಕ್ಟ್ರಿಗೆ, ಈ ಮದರ್ ಕ್ಯಾರೆಕ್ಟ್ರು 4 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಎಲ್ಲ ಫ್ರೆಶ್ ಫೇಸ್, ಹೊಸಬ್ರೇ ಬೇಕು ಅಂತ. ಅಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ಹೊಸಬ್ರೇ ಬೇಕು ಅಂದ್ಬಿಟ್ಟು ಮದರ್ ಕ್ಯಾರೆಕ್ಟ್ರು, ಫಾದರ್ ಕ್ಯಾರೆಕ್ಟ್ರು, ಇನ್ನೊಂದೆರಡು ನೆಗೆಟಿವ್ ಕ್ಯಾರೆಕ್ಟ್ರು, ಎಲ್ಲರೂ ಹೊಸಬ್ರೆ ಈ ಪಿಕ್ಚರಲ್ಲಿ. ಸೊ ನೀವು ಒಂದು ಹಿಂದ್ಗಡೆ ನೋಡಿ ಇಂಡಸ್ಟ್ರಿನ, ಹೊಸಬ್ರು ಮಾಡಿರೋ ಸಿನಿಮಾಗಳು ರೂಲ್ ಮಾಡಿರೋ ಥರ ಬೇರೆ ಸಿನಿಮಾಗಳು ರೂಲ್ ಮಾಡಿಲ್ಲ. ಎಕ್ಸಾಂಪಲ್ ಚಂದ್ರಚಕೋರಿ, ದುನಿಯಾ, ಮುಂಗಾರು ಮಳೆ, ಅಮೇರಿಕಾ, ಈಗ ಬೇಬಿ ಬಂತು ತೆಲುಗಲ್ಲಿ, ಬೇಬಿ, ಈಗ ಹನುಮ ಬಂತು, ಇವರೆಲ್ಲ ಹೊಸ ಹುಡುಗರು ಮಾಡಿರೋ ಅಂಥ ಸಿನಿಮಾಗಳೇ. ಬಟ್ ಹೊಸ ಟೆಕ್ನಿಷಿಯನ್ಗೆ ಏನಿರುತ್ತೆ ಅಂದರೆ,
ನಾನೇನಾರ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಪ್ರತಿಯೊಬ್ಬರೂ ಅದನ್ನು ತಲೆಗೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ತಲೆಗೆ ಹಾಕ್ಕೊಂಡು ಇಲ್ಲಿಟ್ಕೊಂಡು ಕೆಲಸ ಮಾಡಿದ್ರೆ ಅದು ಪರ್ಫೆಕ್ಟಾಗಿರುತ್ತೆ ಕೆಲಸಗಳು. ಏನೋ ಕಾಟಾಚಾರಕ್ಕೆ ಸಿನಿಮಾ ಮಾಡೋದಾಗಲಿ, ಯಾವುದೋ ಟೈಮ್ ಪಾಸ್ ಸಿನಿಮಾ ಮಾಡೋದಾಗಲಿ, ಅದು ನನಗಿಷ್ಟ ಇಲ್ಲ. ಈಗ ಟೆಕ್ನಿಷಿಯನ್ ತೊಗೊಂಡಿರ್ಬೇಕಾದ್ರೆ ನೋಡಿ, ಎಲ್ಲರೂ ಅಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ದುಡ್ದಿದ್ದಾರೆ ಇದರಲ್ಲಿ. ಮೇಲಾಗಿ ಮನೋಮೂರ್ತಿ ಸರ್ ಆಲ್ಮೋಸ್ಟ್ ಅವರ ಸಿನಿಮಾ ಕರಿಯರ್ಲಿ ಒಬ್ರಿಗಿಂತಲೂ ಒಬ್ರು ಡಿಫ್ರೆಂಟ್ ಆಗಿರೋಂತಹ ನಿರ್ಮಾಪಕರು ನೋಡಿರ್ತಾರೆ. ಬಟ್ ಸರ್ ಇಷ್ಟೊತ್ತು ಅವ್ರು ಕೊಟ್ಟಂಥ ವರ್ಷನ್ನಲ್ಲಿ ನಿಮ್ಮಿಂದ ನಾನೊಂದು ರಿಯಾಕ್ಷನ್ ಬಯಸ್ತೀನಿ ಟು ಆ್ಯಡ್ ಆನ್ ದಟ್ ಪಾಯಿಂಟ್. ಅವ್ರು ಹೇಳಿದಂಥ ಪಾಯಿಂಟ್ ಎಷ್ಟರ ಮಟ್ಟಿಗೆ ನಾನು ಹೇಳ್ತೀನಿ ಒಂದು, ಬಿಕಾಸ್ ಇದು ನಂದು ಸೆಕೆಂಡ್ ಫಿಲ್ಮ್ ಪರಮೇಶ್ವರ್ ಜೊತೆ ನಾನು ಕೆಲಸ ಮಾಡ್ತಿರೋದು. ಆ್ಯಂಡ್ ಮೆಸೇಜ್ ಅದೆಲ್ಲ ಇರ್ಬೋದು, ದಟ್ಸ್ ಆಲ್ ಡಿಫ್ರೆಂಟ್. ಬಟ್ ನಾ ಮೆಸೇಜ್ಗೋಸ್ಕರ ಮೂವಿ ಮಾಡ್ತಿದ್ದೀನಿ ಅಂತ ಹೊರಡಲ್ಲ ಅವರು. ಈ ವಾಂಟ್ಸ್ ಎಂಟರ್ಟೈನರ್. ಈ ಆಡಿಯನ್ಸ್ ಇವಾಗ ದೇ ಸ್ಪೆಂಡಿಂಗ್ ಹಂಡ್ರೆಡ್ಸ್ ಆಫ್ ರುಪೀಸ್ ಆ್ಯಂಡ್ ಗೋಯಿಂಗ್ ಟು ಥಿಯೇಟರ್. ಓಕೆ, ಅಲ್ಲಿ ಕೂತ್ಕೊಂಡು ದೇ ವಾಂಟ್ ಟು ಸಿಟ್ ಫಾರ್ 2 hours and 10 minutes ಆ್ಯಂಡ್ ಕಮ್ ಔಟ್ ಎಂಟರ್ಟೈನ್ಡ್. ರೈಟ್? ನಿಮಗೆ ನಾನು ಮೆಸೇಜ್ ಕೊಟ್ಟು ಇದನ್ನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅದೆಲ್ಲ ನಾನು ಯಾಕೆ ಹೋಗಿ ಅಲ್ಲಿ ದುಡ್ಡು ಕಟ್ಟು ಕಲಿಬೇಕು? ನಾನು ಎಲ್ಲಿ ಬೇಕಾದ್ರೂ ಕಲಿತೀನಿ. ರೈಟ್? ಫೈನ್, ಆ ಥರ ಮೂವೀಸು ಇದೆ, ಚೆನ್ನಾಗಿದೆ, ಆಲ್ ದಟ್ಸ್ ಗುಡ್. ಬಟ್ ಇದು ಟೋಟಲ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನರ್. ನನ್ನ ಪ್ರೀವಿಯಸ್ ಮೂವಿನೂ ಹಾಗೆ ಇತ್ತು, ಪಾರಿಜಾತ ವಾಸ್ ಆಲ್ಸೋ, ಆ್ಯಂಡ್ ಮಿಕ್ಕಿದ್ದೂ ಮಧ್ಯದಲ್ಲಿ ಇದರಲ್ಲೂ ಹಾಗೆ. ಇಟ್ ಇಸ್ ಟೋಟಲ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನರ್. ಸರ್, ಜನಗಳು ಫಿಲಿಮ್ ಬರೋದೇ ಒಂದು 2.5 ಹಾಫ್ ಆನ್ ಅವರ್ ಅವ್ರು ಸ್ಪೆಂಡ್ ಮಾಡ್ತಾರೆ ಟೈಮ್ನ, ದುಡ್ಡು ಕೊಟ್ಟು. ಅವ್ರಿಗೆ ಅಲ್ಲಿ ಇರಿಟೇಟ್ ಆಗಬಾರ್ದು. ಅವರು ಎಂಜಾಯ್ ಮಾಡಿಬಿಟ್ಟು ಮನೆಗೆ ಬರಬೇಕು ಫ್ರೆಶ್ ಆಗಿ. ಗುರು ಸಖತ್ತಾಗಿತ್ತು ಗುರು, ಇಷ್ಟೇ. ಆಮೇಲೆ ನಾವು ಸೊಸೈಟಿಲಿ ಇವತ್ತು ಯಾರಿಗೂ ಮೆಸೇಜ್ ಎಲ್ಲ ಕೊಡೋ ಥರ ಏನೂ ಉಳಿದಿಲ್ಲ. ಜಸ್ಟ್ ಹಿಂಗೆ ಗೂಗಲ್ ಮಾಡಿದ್ರೆ 8th ಸ್ಟ್ಯಾಂಡರ್ಡ್ ಹುಡುಗನಿಗೆ ಏನು ಬೇಕು ಅಂತ ಹಿಂಗೆ ಗೂಗಲ್ ಮಾಡಿದ್ರೆ ಎಲ್ಲ ಬರುತ್ತೆ ಇವಾಗ. ಸೊ ಮೆಸೇಜ್ ತೊಗೊಳ್ಳೋ ಥರ ಈಗಿನ ಜನ್ರೇಷನ್ ಇಲ್ಲ. ನೀನು ಏನು ಕೊಡ್ತಾ ಇದೆಯಾ ಗುರು, ನನಗೆ ಮಜಾ ಕೊಡ್ತಾ ಇದೆಯಾ ಫಿಲಿಮಲ್ಲಿ, ನನ್ನ ಮುಂದೆ ಏನು ಹೇಳ್ತೀಯ ಹೇಳು ಅಷ್ಟೇ, ನನಗೆ ಎಂಟರ್ಟೈನ್ ಮಾಡು. ಲಾಸ್ಟ್ ಮೂಮೆಂಟ್ವರೆಗೂ ಇವತ್ತು ಹೇಳಿರ್ತೀನಿ, ಎಡ್ಜಲ್ಲಿ ಕೂತಿರ್ತಾರೆ ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ. ಫಿಲಿಮಲ್ಲಿ ಎಡ್ಜಲ್ಲಿ ಕೂತಿರ್ತಾರೆ, ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಥಿಯೇಟ್ರಲ್ಲಿ. ಅಷ್ಟಂತೂ ಹೇಳ್ಬಲ್ಲೆ. ಆಮೇಲೆ ನಾವೇನು ಯಾರೂ ಮಾಡಿಲ್ಲ ಸಿನಿಮಾ ಏನು ಮಾಡಿಲ್ಲ ನಾವು ಹಂಗೆ ಅಂದ್ಕೊಂಡು. ಬಟ್ ಏನು ಅಂದ್ಕೊಂಡಿದ್ವಿ ಅದನ್ನು ಪ್ರಾಪರಾಗಿ ಮಾಡಿದ್ವಿ, ಅದು ಎಂಟರ್ಟೈನಿಂಗ್ ಆಗಿದೆ. ಅಂದರೆ ನನ್ನ ಸಿನಿಮಾಗೆ ದುಡ್ಡು ಕೊಟ್ಟು ಬರುವಂಥ ಪ್ರೇಕ್ಷಕನಿಗೆ ಡೆಫಿನೆಟ್ ಆಗಿ ಖುಷಿ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ. ಅಷ್ಟೇ. ಎಕ್ಸಾಕ್ಟ್ಲಿ. ಆಫ್ಟರ್ 2 hours 15 minutes ಅದೇನಿರುತ್ತೋ ಅದು ದೇ ವಾಂಟ್ ಗೋ ಹೋಮ್ ಆ್ಯಂಡ್ ಫೀಲ್ ಗುಡ್. ಅಷ್ಟೇ. ಮತ್ತೆ ಅವರು ಇನ್ನೊಂದ್ಸರಿ ಹೋಗೋಣ ಅನ್ಬೇಕು, ಇನ್ನೊಂದ್ಸರಿ ನೋಡೋಣ ಫಿಲಿಮ್ ಅನ್ಬೇಕು. ಆದರೂ ಅಂದರೆ ಪರಮೇಶ್ವರ್ ಇನ್ನೊಂದು ವಿಷಯಕ್ಕೆ ಸುದ್ದಿ ಆಗೋದೇನೆಂದರೆ ತುಂಬ ಕಠೋರ ಸತ್ಯವನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ನಿಮ್ಮದು. ಅಂದರೆ ನಾನೊಬ್ಬನೇ ಅಲ್ಲ, ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ಸಿನಿಮಾಗಳನ್ನು ಮಾಡ್ತಾರೆ, ತುಂಬ ದೊಡ್ಡ ದೊಡ್ಡ ಎಫರ್ಟ್ ಹಾಕ್ತಾರೆ. ಆ ಸಿನಿಮಾ ನಾವು ಅಂದ್ಕೊಂಡಂಥ ರೀತಿಯಲ್ಲಿ ಮಾರ್ಕೆಟ್ ಆಗೋದಿಲ್ಲ, ಜನಗಳು ನೋಡೋದಿಲ್ಲ. ಇದಕ್ಕೊಂದಷ್ಟು ಬೇಜಾರು, ನಿಮಗೆ ಬೇಜಾರಿದೆ ಸರ್. ಅದು ನನಗೂ ಸೇರಿಕೊಂಡಿದೆ. ಆಮೇಲೆ ಸಿನಿಮಾ ಅನ್ನೋದು ಒಂದು ತುಂಬ ಪವರ್ಫುಲ್ ಮೀಡಿಯಾ. ಇದು ತುಂಬ ಸ್ಟ್ರಾಂಗ್. ಶುಕ್ರವಾರದ ಬೆಳಗ್ಗೆ ಗುರುವಾರದ ನೈಟು ಆ ಮನುಷ್ಯ ಏನೂ ಇರಲ್ಲ. ಶುಕ್ರವಾರದ ಸಂಜೆ ಹೊತ್ತಿಗೆ ಅವನೊಬ್ಬ ಬಿಗ್ ಸ್ಟಾರ್ ಆಗಿರ್ತಾನೆ. ಆಮೇಲೆ ಬರೀ 6 ತಿಂಗಳು 7 ತಿಂಗಳು ಕೆಲಸ ಮಾಡಿರ್ತೀವಿ. ಒಂದು ಸಿನಿಮಾ ಒಂದು 10 ಕೋಟಿ ಯಾಕೆ ಒಂದು ಸಿನಿಮಾ ಮಾಡಿರ್ತೀವಿ, ಅದು 700-800 ಕೋಟಿ ತರುತ್ತೆ ಅಂದರೆ ಇನ್ನೆಷ್ಟು ಪವರ್ಫುಲ್ ಆದ ಫೀಲ್ಡ್ ನಮ್ಮದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೌಂಟು, ಪ್ರಾಪರಾಗಿ ಸಿನಿಮಾ ಮಾಡಬೇಕು. ಫಸ್ಟೆಲ್ಲ ಏನು ಮಾಡ್ತಿದ್ರು, ಡೈರೆಕ್ಟ್ರುಗಳು ಅಸಿಸ್ಟೆಂಟಾಗಿ ಇನ್ನೊಂದಾಗಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸಿಂದ ಸಿನಿಮಾಗೆ ಬರ್ತಾಯಿದ್ರು. ಈಗೇನಿಲ್ಲ, ಜಸ್ಟ್ ಲ್ಯಾಪ್ಟಾಪ್ ತೊಗೊಂಡು ಬಂದುಬಿಡ್ತಾರೆ. ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡಿಬಿಡ್ತಾರೆ. ಪ್ರೊಡ್ಯೂಸರ್ಗೆ ವಿಷಯ ಗೊತ್ತಿರಲ್ಲ. ಸೊ ಆ ಥರದ್ರಿಂದ ನೋಡಿ 135 ಫಿಲಿಮ್ ಇದೆ ಅಂತೆ, ಯಾರಿಗೂ ಗೊತ್ತಿಲ್ಲ. ನಾನು ಸೆನ್ಸಾರ್ಗೆ ಹೋದಾಗ 135 ಫಿಲಿಮ್ ಇದೆ, ಯಾರಿಗೂ ಗೊತ್ತಿಲ್ಲ ಯಾವ್ಯಾವ ಸಿನಿಮಾಗಳು ಏನು ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಬಂಡವಾಳ ಹಾಕಿದ್ರೆ ಎಷ್ಟು ಕೋಟಿ ಆಗುತ್ತೆ. ಆದರೆ ಕೆಲವು 100 ಫಿಲಿಮಲ್ಲಿ ಬರೀ 4-5 ಮ್ಯಾಕ್ಸಿಮಮ್ 10 ಫಿಲಿಮ್ ಮಾತ್ರ ಸಕ್ಸಸ್ ಆಗ್ತಾ ಇದೆ. ಅದೇ ಹೌದು. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಥರ ಇದು ಇಂಡಸ್ಟ್ರಿ, ನಾವು ತುಂಬ ಒಳ್ಳೆ ಇಂಡಸ್ಟ್ರಿ, ಅಣ್ಣವರು ಆಮೇಲೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರುಗಳು, ವಿಷ್ಣು ಸಾರು, ಇವರು ಎಲ್ಲ ಸೇರಿ ಕಟ್ಟಿರೋ ಅಂಥ ಒಂದು ಇದು ಇಂಡಸ್ಟ್ರಿ. ಇದು ಅದರಲ್ಲಿ ನಾವೆಲ್ಲ ಬಂದಿದ್ದೀವಿ. ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಯಾವುದೇ ರೀತಿ ಘನತೆ ಗೌರವಕ್ಕೆ ತೊಂದರೆ ಆಗಬಾರ್ದು. ಇಂಡಸ್ಟ್ರಿಗೆ ನಮ್ಮಿಂದ ಏನು ತೊಂದರೆ ಆಗಬಾರ್ದು, ನಮ್ಮಿಂದ ಒಳ್ಳೇದಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ತೊಂದರೆ ಆಗಬಾರ್ದು.
ಸೊ ಆ ಥರ ಒಂದು ಸ್ವಲ್ಪ ಎಲ್ರೂ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ದರ್ಶನ್ ಸರ್ದು ಕಾಟೇರ ಏನು ಬಿಗ್ಗಿಟ್ಟು, ಅವರು ನಮ್ಮ ಕರ್ನಾಟಕದ ಒಂದು ಆಸ್ತಿ. ಯಶ್ ಅವರು ನಮ್ಮ ಸಿನಿಮಾನ ಪ್ರಪಂಚದಾದ್ಯಂತ ತೊಗೊಂಡೋಗಿದ್ದಾರೆ, ಅವರು ನಮ್ಮ ಆಸ್ತಿ, ಕನ್ನಡದ ಆಸ್ತಿ ಅದು. ಆಮೇಲೆ ರಿಷಬ್ ಶೆಟ್ಟಿಯವರು ತೊಗೊಂಡೋಗಿದ್ದಾರೆ, ರಕ್ಷಿತ್ ಶೆಟ್ಟಿಯವರು ವರ್ಲ್ಡ್ ಲೆವೆಲ್ಗೂ ತೊಗೊಂಡೋಗಿದ್ದಾರೆ, ನಮ್ಮ ನ್ಯಾಷನಲ್ ಲೆವೆಲ್ ಸಿನಿಮಾ ತೊಗೊಂಡೋಗಿದ್ದಾರೆ. ಇವರೆಲ್ಲ ನಾವು ಆಸ್ತಿ. ಬಟ್ ನಾವೆಲ್ಲ ಏನಂದರೆ ಒಗ್ಗಟ್ಟಿಂದ ಇರಬೇಕು. ಒಗ್ಗಟ್ಟಿಂದ ಇದ್ಕೊಂಡು ನಾವೇನಾದ್ರೂ ನಮ್ಮ ಕಟ್ಕೊಂಡು ಹೋದರೆ ಇಂಡಸ್ಟ್ರಿ ಮುಂದಿನ ಪೀಳಿಗೆಗೆ ಇದು ಇನ್ನೂ ದೊಡ್ಡ ಮಟ್ಟದ ಇಂಡಸ್ಟ್ರಿ ಆಗುತ್ತೆ. ಈಗ ನೋಡಿ ಎಕ್ಸಾಂಪಲ್ಲು, ಒಂದು ಸಿನಿಮಾ ಗೆಲ್ತು, KGF ಗೆಲ್ತು, ಇದು ಪ್ರತಿಯೊಬ್ಬರು ಮನೇಲೂ ಕೂಡ ಒಂದು ಸೆಲೆಬ್ರೇಷನ್ ಮಾಡಬೇಕು ಕನ್ನಡದವರು. ಇದು ನಮ್ಮ ಫೆಸ್ಟಿವಲ್ ಥರ ಆಚರಣೆ ಮಾಡಬೇಕು, ಫಂಕ್ಷನ್ಗಳು ಮಾಡಬೇಕು, ಎಲ್ಲರನ್ನೂ ಒಗ್ಗಟ್ಟು ಮಾಡಬೇಕು, ಅವ್ರನ್ನ ಬೆನ್ತಟ್ಟಬೇಕು. ಈಗ ಅವ್ರನ್ನ ಬೆನ್ತಟ್ಟಿದ್ರೆ ಅವರು ಏನು ಕ್ರಿಯೇಟ್ ಮಾಡ್ಬೋದು ನಾಳೆ. ಈಗಲೇ ಏನಿಲ್ದಲೆ ಕಷ್ಟ ಬಿದ್ದು ಈ ಲೆವೆಲಿಗೆ ತೊಗೊಂಡೋಗಿದ್ದಾರೆ ಸಿನಿಮಾನ. ನಾಳೆ ನೀವು ಅವ್ರನ್ನ ಬೆನ್ತಟ್ಟಿದ್ರೆ ಪ್ರತಿಯೊಬ್ಬರು ಕನ್ನಡದವರು ಪ್ರತಿಯೊಬ್ಬರು ಮನೇಲೂ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. KGFನ, ಕಾಂತಾರನ, ಚಾರ್ಲಿನ, ಇವರೆಲ್ಲ ಆಸ್ತಿಗಳು. ಯಾಕೆಂದರೆ ಒಂದೊಂದು 700-800 ಕೋಟಿನ ಒಬ್ಬೊಬ್ಬರು ದುಡಿತಾರೆ ಅಂದರೆ ಅವ್ರು ಎಂಥ ಪವರ್ಫುಲ್ ವ್ಯಕ್ತಿಗಳು. ಸೊ ಅವ್ರಿಗೆಲ್ಲ ನಾವು ಬೆನ್ತಟ್ಟಬೇಕು, ಅವ್ರು ಇನ್ನೂ ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿ ಹೆಲ್ತಿಯಾಗಿರ್ಬೇಕು, ನಾವೆಲ್ಲ ಒಟ್ಟಿಗೆ ಸೇರಬೇಕು. ಆವಾಗವಾಗ ಇಂಡಸ್ಟ್ರಿಲಿ ಏನಾಗಬೇಕು ಅಂದರೆ ಫಂಕ್ಷನ್ಗಳಾಗಬೇಕು, ಎಲ್ಲ ಒಟ್ಟೊಟ್ಟಿಗೆ ಸೇರಬೇಕು. ಜನಗಳು ಅವಾಗ ನಮ್ಮ ಮೇಲೆ ಕ್ಯೂರಿಯಾಸಿಟಿ ಬರುತ್ತೆ, ಜನಗಳಿಗೂ ನಮ್ಮ ಮೇಲೆ ಒಲವಿರಬೇಕು. ನಾವು ಸುಮ್ಮನೆ ಸಿನಿಮಾ ಮಾಡ್ಬಿಟ್ಟು ಜನ ಬಂದಿಲ್ಲ ಅಂದರೆ ನಾವು ಜನಗಳನ್ನ ದೂರದಲ್ಲಿ ಅರ್ಥ ಇಲ್ಲ. ಸೊ ಈ ಥರದೊಂದು ನನಗೆ ಪ್ರೀತಿ ಕಾಳಜಿ. ಅಷ್ಟು ಬಿಟ್ಟರೆ ನಾವಿಲ್ಲಿ ಯಾರನ್ನೋ ಇನ್ನೊಬ್ಬರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಇಂಡಸ್ಟ್ರಿ ಬಗ್ಗೆ ಮಾತಾಡೋವಂಥ ದೊಡ್ಡ ವ್ಯಕ್ತಿನೂ ಅಲ್ಲ. ಇಂಡಸ್ಟ್ರಿ ಹಿಂಗಿರಬೇಕು ಅನ್ನೋ ಕನಸು ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮದು ಅಂದರೆ ರೆವಿನ್ಯೂ ಪಾಯಿಂಟ್ ಆಫ್ ವ್ಯೂ ಮೇಲಾಗಿ ಇಂಡಸ್ಟ್ರಿಗೆ ಸಿಗುವಂಥ ದೊಡ್ಡ ಮಟ್ಟದ ಗ್ರೋತ್ ಬಗ್ಗೆ ಹೇಳಿದ್ರಿ. ಲಾಸ್ಟ್ ಟೈಮ್ ಸಿಕ್ಕಾಗ ಮನೋಮೂರ್ತಿ ಸರು ಮುಂಗಾರು ಮಳೆ ಬಗ್ಗೆ ಮಾತಾಡಿದರು. ಒಂದು 10 ವರ್ಷದಿಂದ ನಾನು ಒಂದು ಪುಸ್ತಕ ಓದಿದ್ದೆ, ಯುವರಾಜ್ ಭಟ್ರದ್ದು, ಮುಂಗಾರು ಮಳೆ ಹೇಗಾಯಿತು ಅಂತ. ಎಷ್ಟು ರಿಸ್ಕಿ ಜಾಬನ್ನು ತೊಗೊಂಡು ಮಾಡಿದಂಥ ಸಿನಿಮಾ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯಿತು. ಅಂದರೆ ಆ ಶ್ರಮ, ಆ ಪರಿಶ್ರಮ ಎಲ್ಲವೂ ನಮಗೆ ರಿಸಲ್ಟಾಗಿ ಸಿಕ್ಕಾಗ ಸಿಗುವಂಥ ಕಿಕ್ಕೇ ದೊಡ್ಡದಲ್ಲ ಸರ್? ಹೌದು, ಕರೆಕ್ಟ್. ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಪರಮೇಶ್ವರ್ ಅವ್ರು ಹೇಳಿರ್ತಾರ, ಸಮ್ ವೆರಿ ಫಾರ್ಚುನೇಟ್ ಪರ್ಸನ್. ಈ ಕೃಷ್ಣಪ್ಪ ಅವರು ಒಂದು 2 ಕೋಟಿ ಹಾಕಿದ್ರು, ಒಂದು 50-70 ಕೋಟಿ ಏನೋ ಮಾಡಿದರು. ಬಟ್ ಅದು ಬಿಕಾಸ್ ಆಫ್ ದ ಫಿಲ್ಮ್, ಬಿಕಾಸ್ ಆಫ್ ದ ಫ್ರೆಶ್ನೆಸ್ ಆ ಥರ ಇರುತ್ತೆ. ಬಟ್ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ, ನೀವೇನೋ ಮಾಡ್ತೀರಾ, 2 ಕೋಟಿ ಹಾಕ್ತೀರಾ, ಅವ್ರು 20 ಕೋಟಿ ಹಾಕ್ತೀರಾ, ಆ್ಯಂಡ್ ಇನ್ ಒನ್ ಶೋನಲ್ಲಿ ಎಲ್ಲ ಹೋಯ್ತು, ಎವ್ರಿಥಿಂಗ್ ಇಸ್ ಹಿಸ್ಟ್ರಿ. ನಿಮ್ಮ ಮನೆಗೆ ಹೋಗಿ ಮಲ್ಕೊಳ್ತೀರಾ, ಅದೂ ಆಗತ್ತೆ. ಬಟ್ ಅದು ಯೂಶಲಿ ಆಗೋದು ಕಾಂಟೆಂಟ್ ಇದ್ದರೆ ಅದು ಆಗೋ ಚಾನ್ಸ್ ತುಂಬ ಕಮ್ಮಿ. ಅನ್ಲೆಸ್ ದೇರ್ ಸಮ್ ಔಟ್ಸೈಡ್ ಫೋರ್ಸಸ್ ಅದು ಬಂದು ಏನಾದ್ರು ಮಾಡಿದರೆ ಅದು ಡಿಫ್ರೆಂಟ್ ಸ್ಟೋರಿ. ಬಟ್ ಕಾಂಟೆಂಟ್ ಇದ್ದರೆ ಜನರು ಬರಬೇಕು. ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸು ಬಂದು ಕನ್ನಡ ಫಿಲ್ಮ್ಸ್ನ ಲಿಫ್ಟ್ ಮಾಡಬೇಕು, ಅವರೇ ಮಾಡಬೇಕು. ನಾವು ಫಿಲ್ಮ್ ಚೇಂಬರ್ ಮೇಲೆ, ನಾವು ಥಿಯೇಟ್ರ್ ಓನರ್ಸ್ ಮೇಲೆ ಯಾರ ಮೇಲೆ ಡಿಪೆಂಡ್ ಮಾಡೋಕ್ಕಲ್ಲ. ನಾವು ಒಳ್ಳೆ ಕಾಂಟೆಂಟ್ ಕೊಡ್ತೀವಿ, ಆಡಿಯನ್ಸ್ ಬರಬೇಕು ಅಷ್ಟೇ. ಸಿನಿಮಾ ಚೆನ್ನಾಗಿ ಮಾಡಬೇಕು. ಸಿನಿಮಾ ಒಳಗಡೆ ಇರೋದೆಲ್ಲರೂ ನಾವು ಫ್ಯಾಮಿಲಿ ಥರ ಇರಬೇಕು. ಸೊ ಸೆಲೆಬ್ರೇಟ್ ಮಾಡಬೇಕು ಸಿನಿಮಾನ. ಜನಗಳು ಏನು ಮಾಡ್ತಿದ್ದಾರೆ, ನಮ್ಮನ್ನು ಫಾಲೋ ಮಾಡ್ತಾರೆ. ಇದು ಪಬ್ಲಿಕ್ ಮೀಡಿಯಾ ತುಂಬ ಫಾಸ್ಟ್ ರೀಚ್ ಆಗೋವಂಥದ್ದು ಸಿನಿಮಾ. ತುಂಬ ಎಷ್ಟೋ ಮನೆಗಳು, ಒಡೆದೋಗಿರೋ ಮನೆಗಳೆಲ್ಲ ಒಂದಾಗಿದೆ. ಯಜಮಾನ ಫಿಲಿಮ್ ನೋಡಿ, ಅಣ್ಣ ತಮ್ಮದಿರೆಲ್ಲ ಕಿತ್ತಾಡ್ಕೊಂಡಿದ್ರು, ಒಂದಾದರು. ಹಾಲುಂಡತವರು ನೋಡಿ ಎಷ್ಟೋ ಜನ ಏನೇನೋ ಆಗಿದ್ದಾರೆ. ಬಂಗಾರದ ಮನುಷ್ಯ ನೋಡಿಬಿಟ್ಟು ಎಷ್ಟೋ ಜನ ಅಗ್ರಿಕಲ್ಚರಿಸ್ಟ್ ಆಗಿದ್ದಾರೆ, ರೈತರಾಗಿದ್ದಾರೆ, ಜಮೀನು ಬಿಟ್ಟವರು. ಅಂಥದ್ದೆಲ್ಲ ಆಗಿರೋದು ಬರೀ ಸಿನಿಮಲ್ಲೇ. ಆಮೇಲೆ ಹೌದು, ಇವತ್ತು ನಾಳೆ ಬೆಳಗ್ಗೆ ರೀಚ್ ಆಗಿಬಿಡುತ್ತೆ ಇದು ಜನಗಳಿಗೆ. ಸೊ ಅದಕ್ಕೆ ನಾವು ಭಾಳ ಕೇರ್ಫುಲ್ಲಾಗಿರ್ಬೇಕು. ಇಂಡಸ್ಟ್ರಿಲಿ ಇರೋರು ನಾವು ಜನಗಳನ್ನ ಪ್ರೀತಿಸ್ಬೇಕು. ಈಗ ಅವರು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ, ನಾವು ಸಿನಿಮಾ ನೋಡಾದಮೇಲೆ ಆ ಸಿನಿಮಾ ಚೆನ್ನಾಗಾಯಿತು ಅಂದಮೇಲೆ, ವರ್ಕ್ ಆದಮೇಲೆ ಅವ್ರನ್ನೆಲ್ಲ ಟೆಕ್ನಿಷಿಯನ್ಸ್ನ ಬೆನ್ತಟ್ಟಬೇಕು. ಜನಗಳ ಜೊತೆ ಕನೆಕ್ಟ್ ಮಾಡ್ತಾ ಹೋಗಬೇಕು ನಾವು. ಅವಾಗ ಏನಾಗುತ್ತೆ, ಜನಗಳಿಗೆ ಪ್ರೀತಿಸೋದು ಜಾಸ್ತಿ ಆಗುತ್ತೆ. ಅವರೇ ಪ್ರೀತಿಸಲಿಲ್ಲ, ನಾವು ಸಿನಿಮಾ ಮಾಡಿ ಏನು ಬಂತು? ಜನಗಳನ್ನ ನಾವು ಹಂಬಲ್ಲಾಗಿ ಅಪ್ಕೋಬೇಕು ನಮ್ಮ ಜೊತೆ. ಸೊ ಅವಾಗ ನಾವು ಈಗ ನೋಡಿ, ಒಂದು ಫಿಲಿಮ್ ಗೆಲ್ಲುತ್ತೆ, ತಮಿಳ್ನಲ್ಲಿ ಒಂದೊಂದು ಫಿಲಿಮ್ ಗೆಲ್ಲುತ್ತೆ, ಇಡೀ ಇಂಡಸ್ಟ್ರಿ ಬಂದು ಒಂದು ಫಂಕ್ಷನ್ ಮಾಡ್ತಾರೆ, ಕಮಲ್ ಹಾಸನ್ ಸರ್ನ ಬೆನ್ತಟ್ತಾರೆ,
ಅವರು ಒಂದು ಹೊಗಳ್ತಾರೆ. ಈಗ ಸರ್ ಇಷ್ಟು ದೊಡ್ಡದು ನ್ಯಾಷನಲ್ ಅವಾರ್ಡ್ ಲೆವೆಲ್ಗೆ ಹೋಗಿದ್ದಾರೆ ಇಲ್ಲ, ನನಗೆ ಆ ಅವಾರ್ಡ್ಗಳು ನೋಡಿದ್ರೆ ನನಗೆ ಅಲ್ವಾ, ಭಾಳ ಪ್ರೌಡ್ ಫೀಲ್ ಆಗ್ತಿದೆ. ಈಗ ಸರ್ನ ನಾವು ಅವ್ರನ್ನ ಬಳಸ್ಕೊಬೇಕು, ಅವ್ರನ್ನ ಬಳಸ್ಕೊಂಡು ಅವರಲ್ಲಿರೋ ಕ್ವಾಲಿಟಿ ಆಫ್ ವರ್ಕ್ನ ಹೊರಗಡೆ ತೆಗಿಬೇಕು. ಇನ್ನೂ ಎಷ್ಟೋ ಇರುತ್ತೆ ಅವರಲ್ಲಿ, ಅದನ್ನು ತೊಗೊಬೇಕು. ಸೊ ಈ ಥರ ಎಲ್ಲರನ್ನೂ ಪ್ರೀತಿಸ್ಬೇಕನ್ನೋದು ನಂದು. ಮೇಲಾಗಿ ಪ್ರಣಯಂ ಒಂದು 2-3 ವಿಷಯಕ್ಕೆ ತುಂಬ ಸುದ್ದಿ ಆಗ್ತಾ ಇರೋದು. ಫ್ರೆಶ್ ಕತೆ ಒಂದು, ಎರಡನೇದ್ದು ಮನೋಮೂರ್ತಿ ಸರ್ದು ಮ್ಯೂಸಿಕ್ ಆಲ್ರೆಡಿ ತುಂಬ ದೊಡ್ಡ ಮಟ್ಟಕ್ಕೆ ಕ್ಯಾಪ್ಚರ್ ಆಗಿದೆ. ಮೇಲಾಗಿ ಮೇಕಿಂಗಲ್ಲಿ ಕೂಡ ಒಂದು ಹೊಸ ಥರ ಕಾಣಿಸ್ತಾ ಇದೆ. ಈ ಎಲ್ಲವೂ ಇಲ್ಲ, ಮೇಕಿಂಗ್ನಲ್ಲಿ ಹೊಸತನ ಕಾರಣ ಏನಂದರೆ ನಾವು ಕ್ಯಾಮ್ರಾಗಳು ಅಷ್ಟೇ. ಇಲ್ಲಿ ಪ್ಯಾಂಥರ್ ಬೇಕು. ಪ್ಯಾಂಥರ್ ಅನ್ನೋದೊಂದು ಕ್ಯಾಮ್ರಾ ಪರ್ ಡೇಗೆ 1.5 ಲಕ್ಷ ರೂಪಾಯಿ ಆಗುತ್ತೆ ಬರೀ ರೆಂಟ್. ಓಕೆ, ಇಲ್ಲಿ ಗೋಪುರ ಬೇಕು, ಇಲ್ಲಿ ಡ್ರೋನ್ ಬೇಕು. ಸೊ ಈ ಥರ ಅಲ್ಲಿ ಏನು ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೋ ಅದನ್ನೆಲ್ಲ ಕೊಡಿಸಿದ್ದೀನಿ ನಾನು. ಟೆಕ್ನಿಕಲಿ ನಿಮಗೆ ಸ್ಟ್ರಾಂಗಾಗಿ ವರ್ಕ್ ಮಾಡೋಕ್ಕೆ ಈಗ 2 ಲೈಟ್ ಬೇಕು, ನಾನು 4 ಕೊಡಿಸಿದ್ದೀನಿ. ಯಾಕೆಂದರೆ ಒಂದೇನಾರು ಆಫ್ ಆಯಿತು, ಇನ್ನೊಂದು ರೆಡಿ ಇರಬೇಕು, ಟೈಮ್ ವೇಸ್ಟ್ ಆಗಬಾರ್ದು. ಹೌದು, 125 ಜನ, ಒಟ್ಟು ಒಂದು 250 ಜನನ ನಾನು ಇಟ್ಕೊಂಡು ಮೂಡಿಗೆರೆಯಲ್ಲಿ, ಮಡಿಕೇರಿಯಲ್ಲಿ, ಆಮೇಲೆ ಚಿಕ್ಕಮಂಗ್ಳೂರಿನಲ್ಲಿ ಶೂಟ್ ಮಾಡಿದ್ದೀನಿ. ಅವು ನಿಮಗೆ ನಾನೇನು ಶೆಡ್ಯೂಲ್ ಹಾಕ್ಕೊಂಡಿದ್ದೀನೋ 18 ಡೇಸ್ 17 ಡೇಸಲ್ಲಿ ಮುಗಿಸಿದ್ದೀವಿ. ವೆರಿ ಗುಡ್. ಅಷ್ಟು ಪರ್ಫೆಕ್ಷನ್. ಆಮೇಲೆ ಸ್ಪಾಟಲ್ಲಿ ನಿಮಗೆ ನಮ್ಮ ಲೊಕೇಶನ್ಗೆ ಬಂದರೆ 300 ಜನ ಇರ್ತಾರೆ. ನೀವು ಒಂದು ಸೂಜಿ ಹಿಂಗೆ ಹಾಕಿದ್ರೆ ಕೇಳಿಸ್ಬೇಕು, ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸು, ಅಷ್ಟು ಡಿಸಿಪ್ಲಿನ್ಡಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ. ಯಾಕೆಂದರೆ ಅವ್ರು ನಮಗೆ ಕೊಟ್ಟಿದ್ದಾರೆ ಮನೇನ, ಒಂದು ದೊಡ್ಡ ಮನೆ ಕೊಟ್ಟಿದ್ದಾರೆ ನನ್ನ ಫ್ರೆಂಡು. ಸೊ ನಾವು ಆ ಮನೇನ ಹೆಂಗೆ ಬಳಸ್ಕೋಬೇಕು, ಅಷ್ಟು ಒಂದು ವಸ್ತು, ಒಂದು ಪೇಪರ್ ಹಾಕೋಕ್ಕೂ ಕೂಡ ಒಂದು ಡಸ್ಟ್ಬಿನ್ ಅಲ್ಲಿ ಸ್ಪಾಟಲ್ಲಿ, ಯಾರೂ ಹೊರಗಡೆ ಬಿಸಾಕಬಾರ್ದು. ಟೀ ಕುಡ್ಬಿಟ್ಟು ಅಲ್ಲಿ ಬಿಸಾಕಬಾರ್ದು. ಈ ಥರದ್ದು ನಾನು ಇಡೀ ಲೊಕೇಶನ್ ಕೂಡ ಅದೇ ಥರ ಮೇಂಟೈನ್ ಮಾಡ್ಕೊಬಂದಿನಿ. ನಾಳೆ ಎಲ್ಲೂ ಹೋದ್ರೂ ನಮಗೆ ಲೊಕೇಶನ್ ಕೊಡೋಲ್ಲ, ಯಾಕೆಂದರೆ ಸಿನಿಮಾದವರು ಹಾಳು ಮಾಡಿಬಿಡ್ತಾರೆ ಅಂತ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ನಮ್ಮನ್ನು ನೋಡಿ 4 ಜನ ಕಲೀಲಿ. ಸೊ ಈ ಥರದ್ದೆಲ್ಲ ನಾನು ಈ ಪ್ರಾಜೆಕ್ಟಲ್ಲಿ ಭಾಳ ಡಿಸಿಪ್ಲಿನಾಗಿ ಮಾಡಿರೋದ್ರಿಂದನೇ 18 ದಿವಸ 20 ದಿವಸ ಆಗೋ ವರ್ಕ್ನು 16-17 ದಿವಸದಲ್ಲಿ ಮಾಡಿ ಮುಗಿಸ್ಕೊಂಡು ಬಂದಿದ್ದೀನಿ.